ಜಾತಿ ಇದ್ರೆ ಮಂತ್ರಿನ ಕೆಲಸಕ್ಕೆ ಬೆಲೆ ಇಲ್ವಾ, ಬ್ರಾಹ್ಮಣರಿಗೆ ಕೊಟ್ಟಿಲ್ಲ ಅಂತ ಇವತ್ತು ಬ್ರಾಹ್ಮಣ ಸಮುದಾಯ ಪ್ರೆಸ್ ಮೀಟ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಾಳೆ ಏನೋ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಾವು ಬೇರೆ ಬೇರೆ ಜಾತಿ ಸಮುದಾಯಗಳ ಬಗ್ಗೆ ವಕಾಲತ್ತು ಮಾಡ್ತಾ ಆ ಜಾತಿಗೆ ಅನ್ಯಾಯ ಆಗಿದೆ, ಈ ಜಾತಿಗೆ ಅನ್ಯಾಯ ಆಗಿದೆ ಅಂತ ಮಾತಾಡುವಾಗ ಆ ಸಮುದಾಯವು ಕೂಡ ತಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇರುವಾಗ ಅದಕ್ಕೂ ಕೂಡ ನಾವು ಒಂದಿಷ್ಟು ಗೌರವ ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನೀವು ನೋಡಿದ ಹಾಗೆ ಆತ್ಮಾನಂದ ಅವರೇ, ಯಾವ್ಯಾವ ಕಮ್ಯುನಿಟಿಗೆ ಇದರಲ್ಲಿ ಅನ್ಯಾಯ ಆಗಿದೆ ಅಂತ ತಮಗನ್ಸುತ್ತೆ? ಮೇಡಮ್, ಇವತ್ತು ನೋಡಿ, ಬ್ರಾಹ್ಮಣ ಸಮಾಜ ಇವತ್ತು ನಮಗೆ ಮಂತ್ರಿನ ಕೊಡಲೇ ಇಲ್ಲ, ಸಾಮಾಜಿಕ ನ್ಯಾಯ ಇಲ್ಲ ಅನ್ನುವಂಥ ಈ ಕಾಂಗ್ರೆಸ್ಗೆ ಇನ್ನು ತಳ ಸಮುದಾಯಗಳು ಕಾಣಿಸೇ ಇಲ್ಲ. ಎಸ್ ಟಿ ನಾಗೇಂದ್ರ ಅವ್ರನ್ನ ತಂದಿದ್ರು ಕೂಡ ಇನ್ನು ಉಳಿದಂತೆ ಸವಿತಾ ಸಮಾಜದ ಅವ್ರಿಗೆ ನ್ಯಾಯ ಕೊಟ್ಟಿಲ್ಲ ಇಲ್ಲಿ. ಮತ್ತು ದೊಡ್ಡ ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀನಿ ಅಂತ ಹೇಳುವಂಥವ್ರು ಇವ್ರಿಗೆ ದಲಿತರ ಮುಖ್ಯಮಂತ್ರಿ ಕೊಡಲೇ ಇಲ್ವಲ್ಲ ನಿಮ್ಮ ಸರ್ಕಾರ, ನಿಮ್ಮ ಅವಧಿಯಲ್ಲಿ. ಇಡೀ 30 ವರ್ಷ 40 ವರ್ಷ ರಾಜ್ಯ ಆಳಿದ್ದು, ದೇಶ ಆಳಿದ್ರು ಕೂಡ ಇವತ್ತು ಎಲ್ಲ ಅವಕಾಶ ಇದ್ದರೂ ಕೂಡ ಖರ್ಗೆ ಅವ್ರಿಗೆ ಅವಕಾಶ ಇತ್ತು ಮುಖ್ಯಮಂತ್ರಿ ಆಗೋಕ್ಕೆ, ಪರಮೇಶ್ವರ್ ಅವ್ರಿಗೆ 2 ಬಾರಿ ಅವಕಾಶ ಇತ್ತು. ಈ ಬಾರಿ ಅಂತೂ ಅವಕಾಶ ಅವ್ರಿಗೆ ಕೊಡ್ಬೋದಾಗಿತ್ತು. ಈ ಸರ್ಕಾರ ತಂದಿದ್ರು, ಕೆಲಸ ಮಾಡಬೇಕಾಗಿತ್ತು. ದಲಿತರು ಒಕ್ಕೊರಳಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಬಂದಿದ್ರು. ಹೀಗೆ ದಲಿತ ವಿರೋಧಿ ನೀತಿಯನ್ನ ಕಾಂಗ್ರೆಸ್ ಅನುಸರಿಸ್ತಾನೆ ಬಂದಿದೆ. ಕೆಲಸ ಮಾಡ್ರಿ ಸರ್, ಬಿಜೆಪಿ ಅವರಿಗೆ 2028ಕ್ಕಂತೂ ಇವ್ರು ಮಾಡ್ಕೊಂಡಿರುವಂತ ಸ್ವಯಂಕೃತ ಅಪರಾಧಗಳಿಂದ ಒಂದಿಷ್ಟು ಅವರ ಒಲವು ಕಡಿಮೆ ಆಗಿದೆ. ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಅದನ್ನ ಹೆಂಗ್ ರೆಕ್ಟಿಫೈ ಮಾಡ್ತಾರಂತ. ನೀವು ಬಿಜೆಪಿ ಪಕ್ಷದವರು ಸರ್ ಇವತ್ತು ಅನೌನ್ಸ್ ಮಾಡ್ಬಿಡ್ರಿ, ಮುಂದಿನ ಮುಖ್ಯಮಂತ್ರಿ ನಾವು ದಲಿತರನ್ನ ಮಾಡ್ತೀವಿ, ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಇಂತ. ದಲಿತರು ಎಲ್ಲ ಏನು ಇಲ್ಲ, ಧೂಳಿಪಟ ಸರ್, ಧೂಳಿಪಟದಂಗೆ ನಿಮ್ಗೆ ಓಟ್ ಹಾಕ್ತಾರೆ. ಯಾಕೆ ಮಾಡಬಾರ್ದು ನೀವು ಆ ಕೆಲಸ ಬಿಜೆಪಿ? ಮೇಡಮ್, ನಿಮ್ಮ ಮಾತನ್ನ ನಾನು ಒಪ್ಕೊಳ್ತೀನಿ, ಖಂಡಿತ ಗೌರವ ಕೊಡ್ತೀನಿ ನಿಮಗೆ. ಏನು ನಾವು ಎಷ್ಟು ಅವಧಿಯಲ್ಲಿ ಸರ್ಕಾರ ಮಾಡಿದೀವಿ ಕರ್ನಾಟಕದಲ್ಲಿ? ಒಂದು ಅವಧಿಯನ್ನ ಸಂಪೂರ್ಣ 5 ವರ್ಷ ಮಾಡಿದೀವಿ, 2 ವರ್ಷ 3 ವರ್ಷಗಳ ಕಾಲ ಮಾಡಿದೀವಿ. ಮತ್ತೆ ಜನ ಕಾಂಗ್ರೆಸ್ ಅನ್ನ ಹೆಚ್ಚು ಬೆಂಬಲಿಸಿದ್ದಾರೆ. ಆ ಸಮುದಾಯ ಬೆಂಬಲಿಸಿರುವಂತಹ ಆ ಸಮುದಾಯ ಈಗ ಬೇಸರಗೊಂಡಿದೆ. ಉಪಮುಖ್ಯಮಂತ್ರಿಗೆ ಸೀಮಿತ ಮಾಡಿದ್ದಾರೆ. ಆ ಸಮುದಾಯಗಳು ಈಗ ಬಿಜೆಪಿಯ ಜೊತೆಗೆ ಬರಬೇಕು ಅಂದ್ರೆ ಮುಂದಿನ ಮುಖ್ಯಮಂತ್ರಿ ದಲಿತರನ್ನೇ ಮಾಡ್ತೀವಿ ಅಂತ ಈಗಲೇ ಘೋಷಣೆ ಮಾಡ್ಬಿಡಿ. ಮುಂದೆ ಆ ಸಮುದಾಯ ನಿಮ್ಮನ್ನ ಯಾವ ರೀತಿ ಬ್ಯಾಕಪ್ ಮಾಡುತ್ತೆ ಅಂತ ನೋಡ್ಕೊಳ್ಳಿ. ನಿಮ್ಗೆ ಆ ಶಕ್ತಿ ಇದೆಯಾ? ಖಂಡಿತ ಮೇಡಮ್. ಮುಂದಿನ ದಿನಗಳೆಲ್ಲ ನಮಗೆ ದೇಶದಲ್ಲಿ ಇವತ್ತು ದಲಿತರು ಉತ್ತರ ಭಾರತದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷವನ್ನ ಬಿಜೆಪಿಯನ್ನ ಬೆಂಬಲಿಸಿರುವಂತ ಅನೇಕ ಉದಾಹರಣೆಗಳಿದೆ. ಕರ್ನಾಟಕದಲ್ಲೂ ಕೂಡ ನಾವು ಗೋವಿಂದ ಕಾರಜೋಳ ಅವ್ರನ್ನ ಉಪಮುಖ್ಯಮಂತ್ರಿಗಳು ಮಾಡಿದ್ವಿ. ಇವತ್ತು ಛಲವಾದಿ ನಾರಾಯಣ ಸ್ವಾಮಿಯಲ್ಲಿ ಅಲ್ಲಿ 40 ವರ್ಷ ದುಡಿದ್ರು ಕೂಡ ನನಗೆ ಇವತ್ತು ಈ ಪಕ್ಷದಲ್ಲಿ MLC ಮಾಡಿ ನನ್ನನ್ನು ವಿರೋಧ ಪಕ್ಷದ ಮೇಲ್ಮನೆಯಲ್ಲಿ ನಾಯಕನನ್ನು ಮಾಡಿ ಆಗಿದ್ದಾರೆ ಅಂತೇಳಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ ಹೇಳಿರುವಂಥದ್ದು. ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ದಲಿತ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಕಾಂಗ್ರೆಸ್ ಮತ್ತೆ ಮತ್ತೆ ಪ್ರೂವ್ ಮಾಡಿ ಕೊನೆಗೂ ಕೂಡ ಅಲ್ಲಿ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಮತ್ತೆ ಅದರಲ್ಲಿ ಕೂಡ ಮಹಿಳೆಯರಿಗೆ ಅನ್ಯಾಯ, ದೊಡ್ಡ ಅನ್ಯಾಯ ಇದು. ಮತ್ತೆ ಗ್ಯಾರಂಟಿಗಳನ್ನು ಕೊಟ್ವಿ, ಏನು ಶಕ್ತಿ ಯೋಜನೆ ತಂದ್ವಿ, ಮತ್ತೆ ಗೃಹಲಕ್ಷ್ಮಿ ತಂದ್ವಿ, ಇದನ್ನ ಕೊಟ್ಟಿದ್ದೀವಿ. ಲಾಸ್ಟ್ ಟೈಮ್ ನಿಮ್ದು ಇತ್ತಲ್ಲ ಸರ್ ಗವರ್ಮೆಂಟ್, ಅವಾಗ ಎಷ್ಟು ಜನ ಮಹಿಳೆಯರಿಗೆ ಮಂತ್ರಿ ಸ್ಥಾನ? ಮೇಡಮ್, ಶಶಿಕಲಾ ಜೊಲ್ಲೆ ಅವರು ಮಂತ್ರಿ ಆಗಿದ್ರು, ಶೋಭಾ ಮೇಡಮ್ ಅವರು ಕೂಡ, ಶೋಭಾ ಕರಂದ್ಲಾಜೆ ಅವರು ಕೂಡ ಮಂತ್ರಿ ಆಗಿದ್ರು ನಮ್ಮ ಸರ್ಕಾರದ ಅವಧಿಯಲ್ಲಿ. ಎಷ್ಟು ಜನ? ಏನು ಶಶಿಕಲಾ ಜೊಲ್ಲೆ ಅವರು ಒಬ್ರಾಗಿದ್ರು. ನಿಮ್ಗೆ ನೈತಿಕತೆ ಇದೆ ಅವ್ರ ಬಗ್ಗೆ? ಅಲ್ಲ ಮೇಡಮ್, ಇವತ್ತು ಅವರ ಎಷ್ಟು ಜನ ಆಗಿದ್ರು ಮೇಡಮ್? ನೀವೆಲ್ಲ ಒಂದು ನೋಡಿ, ಇವತ್ತು ನರೇಂದ್ರ ಮೋದಿ ಅವರು ತಂದಿರ್ತಕ್ಕಂಥ 33% ಬಿಲ್ ಅನ್ನ ಕಾಂಗ್ರೆಸ್ ಕೂಡ ನಾವು ಅವ್ರಿಗೆ ಒಂದು ಉದಾಹರಣೆ ಕೊಟ್ಟರು. ನೀವು ತಂದಿದ್ದಲ್ಲ, ಒಂದ್ ನಿಮಿಷ, ನೀವು ತಂದಿದ್ದಲ್ಲ, ಕಾಲಕ್ಕೆ ತಕ್ಕಂತೆ ಅವರು ತಂದಾರ, ನೀವು ಹೊಸದಾಗಿ ಮಾಡಿದ್ದಲ್ಲ. ನೀವಲ್ಲಿ ಒಂದಿಷ್ಟು ಲಿಟಿಗೇಷನ್ ಹಾಕಿದ್ರಿ. ಏನು ಅಂತಂದ್ರೆ ಇದು ಕ್ಷೇತ್ರ ಪುನರ್ವಿಂಗಡಣೆ ವಿಚಾರದಲ್ಲಿ ಅಲ್ಲೊಂದು ಸ್ವಲ್ಪ ಲಿಟಿಗೇಷನ್ ಇತ್ತು, ಆಯ್ತು. ಬಟ್ ಸರ್, ಈಗ ಲಾಸ್ಟ್ ಟೈಮ್ ನಿಮ್ದು ಮಂತ್ರಿಮಂಡಲದಲ್ಲೂ ಒಬ್ಬರೇ ಮಂತ್ರಿ, ಇವ್ರ ಮಂತ್ರಿಮಂಡಲದಲ್ಲಿ ಈಗಂತೂ ಒಬ್ರು ಇಲ್ಲ. ಸೊ ನೀವೆಲ್ಲ ಒಂದೇ ಏನ್ರಿ ಸರ್? ನಿಮ್ಗೆ ಯಾಕೆ ಮಹಿಳೆಯರ್ ಕಂಡ್ರೆ ಆಗಲ್ಲ? ನೋಡಿ, ಇವತ್ತು ಯಾಕೆ ಮಹಿಳೆಯರಿಗೆ ಅಷ್ಟು ಯೋಗ್ಯತೆ ಇಲ್ಲ ಅಂತ? ಇವತ್ತು ಭಾರತೀಯ ಜನತಾ ಪಕ್ಷದೇ ಹೇಳ್ತಿದ್ದೀನಿ. ಹೌದು, ಒಂದೇ ಒಂದು ಮಂತ್ರಿಯನ್ನ ನಾವು ಮಾಡಿದ್ವಿ ಅನ್ನೋದನ್ನ ನಾನು ಹೇಳ್ತೀನಿ, ಮಾಡಿದ್ವಿ ಕೂಡ. ಇವತ್ತು ಕಾಂಗ್ರೆಸ್ ಅದನ್ನು ಕೂಡ ಸಾಧ್ಯ ಆಗ್ಲಿಲ್ವಲ್ಲ ಅವ್ರಿಗೆ. ಬರೀ ಪೇಮೆಂಟ್ ಸೀಟು, ಮ್ಯಾನೇಜ್ಮೆಂಟ್ ಸೀಟು ದುಡ್ಡು ಕೊಟ್ಟು ಅವ್ರಿಗೆ ಮಂತ್ರಿ ಮಾಡ್ಕೊಂಡು
ಈ ರಾಜ್ಯವನ್ನ ಹಿಂದಕ್ಕೆ ಹಾಕಿದ್ದಾರೆ. ಯಾವುದೇ ಸಮರ್ಪಕವಾದ ಕೆಲಸಗಳಾಗ್ತಾ ಇಲ್ಲ. ಇವರು ಮಂತ್ರಿಮಂಡಲ ಮಾಡ್ಲಿಕ್ಕೆ 2-3 ತಿಂಗಳು ಕಾಲಾವಕಾಶ, ಮತ್ತೆ CM ಆಗಕ್ಕೆ 2-3 ತಿಂಗಳು ಕಾಲಾವಕಾಶ. ಇಷ್ಟು ದೊಡ್ಡ ಮ್ಯಾಂಡ್ರೇಟಿ ಕೊಟ್ಟಂತ ಜನ ಇವತ್ತು ಇದನ್ನ ಈ ಗೋಳ್ ನೋಡ್ಬೇಕಾಗಿದೆ. ಈ ಒಂದು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದಂಥದ್ದು 5,000 ಕೋಟಿ ಹಗರಣವನ್ನ 2 ತಿಂಗಳ ಹಣ ಎಲ್ಲೋಯ್ತು ಅನ್ನೋದು ಲೆಕ್ಕನೆ ಕೊಡದೇನೆ ಅವ್ರ ಮಂತ್ರಿಯಿಂದ ಕಳಿಸ್ಬಿಟ್ರು. ಆರ್ಥಿಕ ಇಲಾಖೆ ಮಾಡಿದಂತ ಎಡವಟ್ಟು ಅಂತ ಅವ್ರು ಹೇಳಿದಾರಲ್ಲ. ಅಲ್ಲ, ಅದರ ಲೆಕ್ಕ ಬೇಕಲ್ಲ ನಮಗೆ. ಮಹಿಳೆಯರಿಗೆ ಕೊಟ್ಟಿದಂತ ಗೃಹಲಕ್ಷ್ಮಿ ದುಡ್ಡು ಎಲ್ಲೋಯ್ತು 2 ತಿಂಗಳದು, ಯಾರಿಗೋಯ್ತು ಅದನ್ನ ಕೊಡ್ಲೇ ಇಲ್ಲ. ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಅವತ್ತು ಮುಖ್ಯಮಂತ್ರಿಗಳೇ ಆಗಿದ್ರು ಸ್ವತಃ ಸಿದ್ದರಾಮಯ್ಯನವರು ಇಲ್ಲ, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ. ಕೇಳೋಣ ಅಂದ್ರೆ ಇದನ್ನ ಈ ಒಂದು ಆರೋಪವನ್ನು ಇವತ್ತು ಕಾಂಗ್ರೆಸ್ ವಕ್ತಾರರು ಹೇಳ್ತಿದ್ರು. ದೊಡ್ಡ ನಮ್ಗೆ ಸೋನಿಯಾ ಗಾಂಧಿ ಅವರು ಇದಾರೆ, ಪ್ರಿಯಾಂಕಾ ಗಾಂಧಿ, ಆಯ್ತು ಅವ್ರನ್ನೇ ಲೀಡರ್ ಮಾಡ್ಕೊಂಡು ಹೋದ್ರೆ ಅವ್ರನ್ನೇ ಇಲ್ಲಿ ಮಂತ್ರಿ ಮಾಡಿ ಹೆಂಗಂದ್ರೆ, ನಿಮ್ಗೆ ಇಲ್ಲಿ ಯಾರು ಇಲ್ಲ ಅಂತಂದ್ರೆ ಅವ್ರನ್ನೇ ಮಂತ್ರಿ ಮಾಡಿ ಇಲ್ಲಿ ತಂದಿ. ಸೋನಿಯಾ ಗಾಂಧಿ ಅವ್ರನ್ನು ಪ್ರಿಯಾಂಕಾ ಗಾಂಧಿ ಅಂದ್ರೂ ಅವರೇ ಇವ್ರಿಗೆ ಅದ್ವಿತೀಯ ನಾಯಕರು ಕರ್ನಾಟಕದಲ್ಲಿ ಅಂತಂದ್ರೆ, ನಿಮ್ಮ ಗೆದ್ದಿರ್ತಕ್ಕಂಥ 6-7 ಜನ ಶಾಸಕಿಯರು ಇದ್ರೂ ಕೂಡ ಒಂದೇ ಒಂದು ಮಹಿಳೆಯರಿಗೆ ಇವತ್ತು ಕ್ಯಾಬಿನೆಟ್ ಅನ್ನ ಕೊಡದೇನೆ ಇವತ್ತು ನಿಮ್ಮ ಮಂತ್ರಿಮಂಡಲ ವಿಫಲ ಆಗಿದೆ. ಅದರಲ್ಲೂ ಕೂಡ ಇಡೀ ದಿನ ಯಾರ್ಯಾರು ಸೀನಿಯರ್ಸ್ ಇದ್ದಾರೆ, ಎಂ ಕೃಷ್ಣಪ್ಪನವರು ಮುನ್ಸ್ಕೊಂಡಿದ್ದಾರೆ, ಅದಕ್ಕೆ ಸುರ್ಜಾವಲ್ಲ ಅವ್ರು ಬರಬೇಕಾಗಿದೆ. ನಾಗೇಂದ್ರ ಅವ್ರ ಮೇಲೆ ಆರೋಪಗಳಿತ್ತು, ಆದರೂ ಕೂಡ ಅವ್ರಿಗೆ ಮಂತ್ರಿಯನ್ನಾಗಿ ಮಾಡಿದ್ದೀರಿ, ಬೇಲ್ ಮೇಲಿದ್ದಾರೆ. ಮತ್ತೆ ನಮ್ಮ ಚಾಮರಾಜಪೇಟೆ ಜಮೀರ್ ಅವರು ಅವ್ರಿಗೆ ಮಂತ್ರಿ ಸಿಗದೇ ಇಲ್ಲ ಅನ್ನುವಂಥದ್ದೊಂದಿತ್ತು, ಆದರೂ ಕೂಡ ಅವ್ರಿಗೆ ಮಂತ್ರಿ ಆಗಿದೆ ಕೊನೆ ಕ್ಷಣದಲ್ಲಿ. ಏನಾಯ್ತು ಈಗ ಆದ್ರೆ? ಅಲ್ಲ, ಈ ಥರದ್ದೆಲ್ಲ ಮಾಡ್ಕೊಂಡಾಗ ನೀವು ಮಹಿಳೆಯರನ್ನ ಯಾಕೆ ಕಡೆಗಣಿಸಿದ್ರಿ? ಈ ರಾಜ್ಯದ ಜನತೆಗೆ ಹೇಳ್ಬೇಕಲ್ಲ, ರಾಜ್ಯದ ಜನತೆಗೆ ಮಹಿಳೆಯರಿಗೆ ಹೇಳ್ಬೇಕಲ್ಲ ನೀವು, ಅವ್ರ ಓಟ್ ಹಾಕಿದ್ರೆ ನಿಮ್ಗೆ ಬೇಡವಾ? ಅದನ್ನೇ ನಾವು ಕೇಳ್ತಾ ಇರೋದು ಇವತ್ತು. ಮಹಿಳೆಯರಿಗೆ ಒಂದ್ ಕಡೆ ಕ್ಯಾಬಿನೆಟ್ ಅನ್ನು ಕೊಟ್ಟಿಲ್ಲ, ಅದ್ರ ಜೊತೆಯಲ್ಲಿ ಈ ಒಂದು ಪೇಮೆಂಟ್ ಸೀಟ್ ಇಟ್ಕೊಂಡು ರಾಜ್ಯವನ್ನ ಅಧೋಗತಿಗೆ ತಗೊಂಡು ಹೋಗ್ತಾ ಇದ್ದೀರಿ.